ಕೀರ್ತನೆಗಳು 91ನೇ ಅಧ್ಯಾಯ 14ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ? ಉದ್ಧರಿಸುವವರಾಗಿದ್ದಾರೆ. ಕರ್ತನು ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಕರ್ತನು ನಮ್ಮನ್ನ ಅಭಿವೃದ್ಧಿಯಾದ ಮಾರ್ಗಗಳಲ್ಲಿ ಕರ್ತನು ನಮ್ಮನ್ನು ಕೊಂಡು ಹೋಗುವವನಾಗಿದ್ದಾನೆ. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ನಾನು ಆಶೀರ್ವದಿಸುವೆನು, ಅವನನ್ನು ನಾನು ಉದ್ಧರಿಸುವೆನು, ಅವನನ್ನು ನಾನು ಅಭಿವೃದ್ಧಿ ಪಡಿಸುವೆನು ಎಂದು ಹೇಳಿ ಆತನ ಮುಂಜಾನೆ ವೇಳೆಯಲ್ಲಿ ಮಾತನಾಡುವವನಾಗಿದ್ದಾನೆ. ಆತನ ಬಲವನ್ನು ನಾವು ಇವತ್ತೇನ್ ಮಾಡಬೇಕು? ಗ್ರಹಿಸಿಕೊಳ್ಳಬೇಕು. ದೇವರ ನಾಮವನ್ನು ತಿಳಿದುಕೊಳ್ಳಬೇಕು. ಆತನ ಎಂಥವನಾಗಿದ್ದಾನೆ? ಆತನ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನ ಐಗುಪ್ತದ ಮಾರ್ಗದಲ್ಲಿ ಕೆಂಪು ಸಮುದ್ರವನ್ನು ವಿಭಾಗಿಸಿದ್ದಾನೆ. ಯೋರ್ದಾನ್ ನದಿ ಮಧ್ಯದಲ್ಲಿ ತನ್ನ ಜನರನ್ನ ನಡೆಸಿಕೊಂಡು ಬಂದಿದ್ದಾನೆ. ಎರಿಕೋ ಕೋಟೆಯನ್ನು ಕೆಡವಿ ತನ್ನ ಜನರನ್ನು ಸ್ವತಂತ್ರವಾಗಿ ನಡೆಸಿದ್ದಾನೆ. ಆತನು ರೋಗಗಳನ್ನು ವಾಸಿ ಮಾಡಿದ್ದಾನೆ. ಆತನು ಕ್ರೂಜಲ್ಲಿ ಸತ್ತವನಾಗಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಬಂದಿದ್ದಾನೆ ಅಂತ ಹೇಳಿ ಆತನ ನಾಮವನ್ನು ನಾವೇನ್ ಮಾಡಬೇಕು? ಅರಿತುಕೊಳ್ಳಬೇಕು. ಆತನ ಬಲವನ್ನು ಹಾಕಿಕೊಳ್ಳಬೇಕು. ದೇವ್ರೆ, ನಾನು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ, ನಾನು ಫೈಟ್ ಮಾಡುವಂತಹ ಪ್ರಯಾಸಗಳಲ್ಲಿ ಅಪಜಯವನ್ನ ನೋಡ್ತಾ ಇದ್ದೇನೆ. ನಾನೊಂದು ಸೋಲನ್ನ ನೋಡ್ತಾ ಇದ್ದೇನೆ. ಕರ್ತನೆ, ಈಗ ನಾನು ನಿನ್ನ ನಾಮದ ಮೇಲೆ ಹಾಕಿಕೊಳ್ಳುವವನಾಗಿದ್ದೇನೆ, ನಿನ್ನ ಹೆಸರಿನ ಮೇಲೆ ಹಾಕಿಕೊಳ್ಳುವವನಾಗಿದ್ದೇನೆ, ನೀನು ಎದೆಗೆ ನಾನು ಒರಗಿಕೊಳ್ಳುವವನಾಗಿದ್ದೇನೆ ಅಂತ ಹೇಳುವಾಗ ಕರ್ತನಾತ್ಮನು ಪರಿಪೂರ್ಣವಾಗಿರುವಂತಹ ತನ್ನ ಬಲದಿಂದ ನಮ್ಮ ಜೀವಿತದಲ್ಲಿರುವಂತಹ ಸೋಲುಗಳನ್ನು ಮಾರ್ಪಡಿಸಿ ಬಿಡುವವರಾಗಿದ್ದಾರೆ. ಎಲ್ಲ ವಿಧವಾದ ಕಣ್ಣೀರನ್ನ ಮಾರ್ಪಡಿಸಿ ಬಿಡುವವರಾಗಿದ್ದಾರೆ. ನಾವು ಅನೇಕ ಸಾರ್ತಿ ನಾವು ಯೋಚಿಸ್ತೇವೆ, ನನ್ನ ಜೀವಿತದಲ್ಲಿ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಕ್ರಿಯೆ ಮಾಡ್ತಾ ಇರ್ಬೋದ, ನನ್ನ ಜೀವಿತದಲ್ಲಿ ಒಂದು ಸಮಾಧಾನ ಕ್ರಿಯೆ ಮಾಡ್ತಾ ಇರ್ಬೋದ, ನನ್ನ ಮಕ್ಕಳ ಭವಿಷ್ಯತ್ತಿನಲ್ಲಿ ಒಂದು ಉದ್ಧಾರ ಅನ್ನುವಂಥದ್ದು ಕ್ರಿಯೆ ಮಾಡ್ತಾ ಇರ್ಬೋದ ಅಂತ ಹೇಳಿ ಅನೇಕ ವಾರ್ತೆ ನಾವು ಯೋಚಿಸ್ತೇವೆ. ಅದೇ ನಾವೇನ್ ಮಾಡಬೇಕು? ಆತನ ನಾಮವನ್ನು ಹಾಕಿಕೊಳ್ಳಬೇಕು, ಆತನ ಹೆಸರನ್ನು ಗ್ರಹಿಸಿಕೊಳ್ಳಬೇಕು. ಆತನ ಎಂಥವನಾಗಿದ್ದಾನೆ, ಆತನ ಹೇಗೆ ನಮ್ಮನ್ನ ನಡೆಸುವವನಾಗಿದ್ದಾನೆ ಅಂತ ಹೇಳಿ ನಾವೇನ್ ಮಾಡಬೇಕು? ತಿಳಿದುಕೊಳ್ಳಬೇಕು. ಪ್ರೀತಿಯುಳ್ಳ ದೇವ ಜನರೇ, ಯೋಬನ ಜೀವಿತದಲ್ಲಿ ನೋಡುವಾಗ ಅವನಿಗಿದ್ದಂತಹ ಆಸ್ತಿ ಪಾಸ್ತಿ ಮಕ್ಕಳು ಎಲ್ಲವೂ ಏನಾಯ್ತು? ನಷ್ಟ ಬಂದಿತ್ತು, ನಷ್ಟವಾಗಿ ಹೋಯಿತು. ಆದರೆ ಯೋಬನ ಏನ್ ಮಾಡಲಿಲ್ಲ? ಆತನ ಹೆಸರನ್ನ ಬಿಡಲಿಲ್ಲ, ಆತನ ನಾಮವನ್ನ ಬಿಟ್ಟು ಹೋಗಲಿಲ್ಲ. ಅವನ ಏನ್ ಮಾಡಿದ? ದೇವರ ಮೇಲೆ ಹಾಕಿಕೊಂಡ, ಆತನ ಹೆಸರಿನ ಮೇಲೆ ಹಾಕಿಕೊಂಡ, ಆತನ ಫಲವನ್ನ ಗ್ರಹಿಸಿಕೊಂಡ. ಆಗ ಅವನ ಸ್ಥಿತಿ ಏನಾಯ್ತು? 2ರಷ್ಟಾಗಿ ಆಶೀರ್ವಾದಿಸಲ್ಪಟ್ಟಿದ್ದು. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಆತನ ಹೆಸರನ್ನು ನಾವು ಅರಿತುಕೊಳ್ಳುವಾಗ, ಆತನ ನಾಮವನ್ನು ನಾವು ಇವತ್ತು ದೊಡ್ಡ ಬುರುಜಾಗಿ ನೋಡುವಾಗ ನಾವು ಆತನ ಏನ್ ಮಾಡುವವನಾಗಿದ್ದಾನೆ? ಉದ್ಧರಿಸುವವನಾಗಿದ್ದಾರೆ. ಆದ್ರೆ ನಾವೇನ್ ಮಾಡುವವರಾಗಿದ್ದೇವೆ? ನಮ್ಮ ಮುಂದೆ ಇರುವಂತಹ ಪರಿಸ್ಥಿತಿಗಳನ್ನ ದೊಡ್ಡದಾಗಿ ನೋಡ್ತಾ ಇದ್ದೇವೆ. ನಮ್ಮ ಮುಂದೆ ಇರುವಂತಹ ಕಣ್ಣೀರನ್ನ, ನಮ್ಮ ಮುಂದೆ ಇರುವಂತಹ ಒಂದು ರೋಗದ ಸಮಸ್ಯೆಗಳನ್ನ ದೊಡ್ಡದಾಗಿ ನೋಡ್ತಾ ಇದ್ದೇವೆ. ಆಗ ಆತನ ಹೆಸರು ಅದೇನಾಗ್ತಾ ಇದೆ? ನಮ್ಮ ಜೀವಿತದಲ್ಲಿ ಮರೆಯಾಗಿರುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಅವನ ಕಾರ್ಯಗಳನ್ನ, ಲೋಕದ ಕಾರ್ಯಗಳನ್ನ ದೊಡ್ಡದಾಗಿ ನೋಡ್ತೇವೆ. ದೇವರ ಹೆಸರನ್ನ ದೊಡ್ಡದಾಗಿ ನೋಡುವಾಗ ಆತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ, ಉದ್ಧರಿಸುವವನಾಗಿದ್ದಾನೆ, ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ. ನಿನ್ನ ಜನರನ್ನ ದೇವರೇ ಉದ್ಧರಿಸಿ, ನಿನ್ನ ಜನರನ್ನ ನಡೆಸಿಕೊಂಡು ಹೋಗುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ಜನರೊಟ್ಟಿಗೆ ನೀನು ಇರುವವನಾಗಿ ನಿನ್ನ ಜನರನ್ನ ಬಲಪಡಿಸಿ ನಡೆಸಿಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ. ನಜರೇತಿನ ಶುಭ ನಾಮದಲ್ಲಿ ಕರ್ತನೆ, ಆಮೆನ್.